ಪ್ರಿನ್ಸ್ ಹೋಟೆಲ್ನಲ್ಲಿ ನಟ ದರ್ಶನ್ ಅವರ ಗಲಾಟೆಗೆ ಪುಷ್ಟಿ ನೀಡುವಂತಹ ಒಂದು ಆಡಿಯೋ ಎಲ್ಲ ಕಡೆ ವೈರಲ್ ಆಯಿತು. ಇಂದ್ರಜಿತ್ ಜೊತೆ ಸಂದೇಶ್ ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ. ಬ್ರೇಕಿಂಗ್ ನ್ಯೂಸ್. ಆಡಿಯೋದಲ್ಲಿ ಇಬ್ಬರ ನಡುವೆ ಚರ್ಚೆ ನಡೆದಿದೆ. ಹಲ್ಲೆ, ಪೊಲೀಸ್ ತನಿಖೆ, ದರ್ಶನ್ ವರ್ತನೆ ಕುರಿತು ಮಾತಾಡಿದ್ದಾರೆ. ಇಂದ್ರಜಿತ್ಗೆ ಸಂದೇಶ್ ಹೇಳಿದ್ರು ಎನ್ನಲಾದಂತಹ ಆಡಿಯೋ ಎಲ್ಲ ಕಡೆ ನಿನ್ನೆ ಸಂಜೆಯಿಂದ ವೈರಲ್ ಆಯಿತು. ಒಂದು ಕಡೆ ನಟ ದರ್ಶನ್, ಇನ್ನೊಂದು ಕಡೆ ಪವಿತ್ರ ಗೌಡ, 15 ಜನ ಒಬ್ಬನಿಗೆ ಹೊಡೆದ್ರು. ಆಡಿಯೋದಲ್ಲಿ ಹಲವು ಶಾಕಿಂಗ್ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಇಂದ್ರಜಿತ್ ಮತ್ತು ಸಂದೇಶ್ ಅವರ ಧ್ವನಿ ಎನ್ನಲಾದಂಥ ಆಡಿಯೋ ಎಲ್ಲ ಕಡೆ ವೈರಲ್ ಆಯಿತು. ಆ ಆಡಿಯೋದಲ್ಲಿ ಏನಿದೆ, ದರ್ಶನ್ ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಕೇಳ್ಕೊಂಬಿಡಿ. ಅಲ್ಲ ಹರ್ಷ ಮತ್ತೆ ಅವ್ನ ಪಾಪಣ್ಣ ಎಲ್ಲ ಇದ್ರಂತಲ್ಲ ಅವತ್ತು ನಿಮ್ ಜಗಳ ಆಡ್ದಾಗ. ಯಾವತ್ತು ನಿಮ್ ಹೋಟ್ಲಲ್ಲಿ ಅವರೆಲ್ಲ ಇದ್ರಂತಲ್ಲ ನಿಮ್ ಜಗಳ ಆದಾಗ. ಅವ್ರೆಲ್ಲಾನು ನೋಡ್ತಾ ನಿಂತಿದ್ರು. ಅವ್ರು ಬೈದ್ನಲ್ಲ ನಾನು. ಅವ್ರೆಲ್ಲ ನೀವೆಲ್ಲ ಒಂದ್ 15 ಜನ ಇದ್ದೀರಾ, ಒಬ್ಬ ಕೆಲ್ಸಕಾರ ಹೊಡಿಬೇಕಾದ್ರೆ ನೋಡ್ತಾ ನಿಂತಿದ್ದೀರಲ್ಲ. ನೀವು ಒಬ್ಬ ಹೋಟ್ಲು ಓನರ್ ಆಗಿ ನಾಚಿಕೆ ಆಗಲ್ವಾ ನಿನ್ಗೆ? ಹರ್ಷ ಅಂತ ಬೈದ್ನಲ್ಲ ನಾನು. ಆಮೇಲೆ ಅವು ಪೋಲಿಗಳು, ರಾಕೇಶ್ ಪಪ್ಪಣ್ಣ ಅಂತ ಇದ್ದನಲ್ಲ, ಅಪ್ಪನ್ ಕೆಲ್ಸ ಏನು ಗೊತ್ತಾ? ಊಟ ಕೊಡೋದು. ಆಮೇಲೆ ಲಿಟಿಗೇಷನ್ ಪ್ರಾಪರ್ಟಿ ಇದ್ರು ಕೈ ಹಾಕೋದು, ಕೇಸ್ ಹಾಕೊಳ್ಳೋದು. ಬಡವ್ರದು ₹1 ಅವನಿಗೆ ಮೈಸೂರಲ್ಲಿ ಬೆಲೆ ಇಲ್ಲ. ಅವ್ರ ಮಗ ಇವನು. ಆದ್ರೆ ನಮ್ಮ ಹತ್ರ ಏನ್ ಬಾಲ ಬಿಚ್ಚಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ದಿಸ್ ಇಸ್ ದ ಪ್ರಾಬ್ಲಮ್ ಅಂತ ಅವ್ನು ಇರೋದು. ಇನ್ನು ಹರ್ಷ ಅವನೇನು ಗೊತ್ತಾ, ಅವ್ರು ತುಂಬಾ ಸಾಲ ಮಾಡ್ಕೊಂಡವನೆ. ಹೆಸರಿಗೆ ಚೆನ್ನಾಗ್ ನಡೀತಾ ಇದೆ ಪಾಪ. ಸೋಷಲ್ಸ್ ಅದೆಲ್ಲ ಕ್ಲಬ್ ಮೆಂಬರ್ಶಿಪ್ ತಗೊಂಡು ಮಾಡ್ಕೊಂಡಿರೋದು. ಎಲ್ಲಾರ್ದು ಇದು ಅವಂದೇನ್ ಸ್ವಂತ ಇಲ್ಲ, ಎಲ್ಲಾರ ಹತ್ರನು ಈಸ್ಕೊಂಡು ಮಾಡಿರೋದು ಬಿಸ್ನೆಸ್. ಬಿಡಿ, ಅದೇನ್ ನಾವ್ ತಪ್ಪು ಅಂತ ಹೇಳೋದೇ ಇಲ್ಲ. ಅವನೇನು ಗೊತ್ತಾ, ಕ್ಲಬ್ ಅಲ್ಲಿ ಅವ್ನ್ ಕೂತ್ಕೋಬಿಟ್ಟು ಅವನೇ ಹೊಡೆದ್ಬಿಡೋದು ಬೇರೆ ಕಸ್ಟಮರ್ಗೆ. ಪವಿತ್ರ ಗೌಡ ಇವ್ರು ಒಂದ್ ರೂಮು, ದರ್ಶನ್ ಇನ್ನ ಅವ್ರಗಳಿಗೆ ಇವನು ಊಟ ಹಾಕಿರೋದು ಪೂಲ್ ಸೈಡ್. ಈ ಬೃಹಸ್ಪತಿಗಳಿಗೇನೆ ನಾನು ಯಾರೋ ದೊಡ್ಡ ಇವ್ರು ಕರ್ಕೊ ಬರ್ತಾವನೆ ಅಂದ್ರೆ ಇವ್ರಿಗೇನೆ 15 ಜನ. ನಾನ್ ಬಂದು ಬೈದಿದ್ದು ಅವ್ರಿಗೇನೆ. ಅಲ್ಲ ರೀ, 15 ಜನ ಇಟ್ಕೊಂಡು ಒಬ್ಬಂಗ್ ಹೊಡಿತಾ ಇದ್ರೆ ನೀವ್ ನೋಡ್ಬೇಕಲ್ವಾ ಹರ್ಷ? ನೀನೊಬ್ಬ ಹೋಟ್ಲೋನರ್ ಆಗಿ ಕಾಲ್ ಕಟ್ಬಿಟ್ಟ ನನಗೆ. ಅಣ್ಣ ನನ್ ಮಿಸ್ಟೇಕ್ ಮಾಡ್ಕೋಬೇಡ ಅಣ್ಣ ಅಂತ. ಸರಿ ಹೋಗ್ರಪ್ಪ ನಮ್ಗೇನು ಅಂದ್ಬಿಟ್ಟು ಕಳಿಸ್ದೆ, ಮುಗ್ದೋಯ್ತು. ಅಲ್ಲ ಹರ್ಷ ಈ ವೈರಲ್